ಕೊಲೆ ಮಾಡಿ ಮೈಸೂರಿನಲ್ಲಿ ದರ್ಶನ್ ಅಭಿನಯದಲ್ಲಿ ಭಾಗಿಯಾಗಿದ್ರು ಅಂತ. ಒಂದು ಡೆವಿಲ್ ಸಿನಿಮಾದಲ್ಲಿ ಅವರು ಶೂಟಿಂಗ್ ನಲ್ಲಿ ಭಾಗಿಯಾಗಿದ್ರು. ಕೊಲೆ ಆಗಿರುತ್ತೆ, ಕೊಲೆ ಬಳಿಕ ನೀವು ಹೋಗಿ ಶರಣಾಗಿ ಅಂತ ಎಲ್ಲ ಹೇಳ್ತಾರೆ. ಎಲ್ಲ ಪ್ಲಾನ್ ಆದ ಬಳಿಕವೂ ಕೂಡ ಡೆವಿಲ್ ಚಿತ್ರದಲ್ಲಿ ಅವ್ರು ಭಾಗಿಯಾಗಿದ್ರು. ಏನೂ ಗೊತ್ತಿಲ್ಲದಂತೆ ಆಕ್ಟಿಂಗ್ ಮಾಡ್ತಾ ಇದ್ರಂತೆ ದರ್ಶನ್. ಅವತ್ತು ಚೆನ್ನಾಗಿಯೇ ಮೂಡಿ ಬಂದಿದ್ದ ಕಾಮಿಡಿಯ ದೃಶ್ಯ ಚಿತ್ರೀಕರಣ, ಅದು ಕೂಡ ಅವತ್ತೇನು ಸೀನ್ ಶೂಟಿಂಗ್ ಆಗಿದೆ ಅಂದ್ರೆ ಕಾಮಿಡಿ ಸೀನ್. ಶನಿವಾರ ರಾತ್ರಿ ರೇಣುಕಾಸ್ವಾಮಿ ಭೀಕರ ಕೊಲೆ ಆಗಿತ್ತು. ಭಾನುವಾರ ಬೆಳಗ್ಗೆ ಮೈಸೂರಿಗೆ ತೆರಳಿ ಚಿತ್ರೀಕರಣದಲ್ಲಿ ನಟ ದರ್ಶನ್ ಭಾಗಿಯಾಗಿದ್ರು. ಆಗಲೇ ಒಂದು ಹಿಂಟ್ ಸಿಕ್ತಂತೆ, ಪೊಲೀಸರು ಬರ್ತಾರೆ, ಕರ್ಕೊಂಡು ಹೋಗ್ತಾರೆ ಅಂತ. ಅಲ್ಲಿಂದನೇ ನೇರವಾಗಿ ಅವ್ರು ಮತ್ತೆ ಜಿಮ್ಗೆ ಹೋಗಿ ಅಲ್ಲಿ ಬಟ್ಟೆ ಬದಲಾಯಿಸಿಕೊಂಡು ಪೊಲೀಸರ ಜೊತೆಗೆ ಬಂದಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದರೆ ಇಷ್ಟೆಲ್ಲ ಟೆನ್ಷನ್ ಮಧ್ಯೆಯೂ ಕೂಡ ಏನು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ರು ಅಂತ. ಕಾಮಿಡಿ ಸೀನ್ ಅದು ಕೂಡ ಅವತ್ತು ಆ ಕಾಮಿಡಿ ಸೀನ್ ಅದ್ಭುತವಾಗಿ ಮೂಡಿ ಬಂದಿದೆ ಅನ್ನೋದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಅಂದ್ರೆ ಇಲ್ಲಿ ರಾತ್ರಿ ಕೊಲೆ ಆಗುತ್ತೆ, ಕೊಲೆ ಆಗಿದ್ದೆಲ್ಲ ಗೊತ್ತಿರುತ್ತೆ ಅವರಿಗೆ. ಆ ದುಡ್ಡೆಲ್ಲ ಎತ್ಕೊಟ್ಟಿರ್ತಾರೆ, 30 ಲಕ್ಷ ವಿಲೇವಾರಿ ಮಾಡಿರ್ತಾರೆ, ಡ್ರೆಸ್ ಗಿಸ್ ಎಲ್ಲ ಚೇಂಜ್ ಆಗಿರುತ್ತೆ, ಸತ್ತಿದ್ದಾನೆ ಅಂತ ಗೊತ್ತಿರುತ್ತೆ. ಆಮೇಲೆ ಒಂದು ಪೂಜೆಗೆ ಹೋಗ್ತಾರೆ, ಒಂದು ಪೂಜೆಯಲ್ಲಿ ಭಾಗಿಯಾಗ್ತಾರೆ. ಆಮೇಲೆ ಅದು ಅದಾದ ನಂತರ ಆದ್ರೆ ಮೊದಲಾದ್ರೆ ಗೊತ್ತಿಲ್ಲ, ಪೂಜೆಯಲ್ಲಂತೂ ಭಾಗಿಯಾಗಿದ್ದಾರೆ ಒಂದು ಕಡೆ ಅವರ ಫ್ರೆಂಡ್ ಪೂಜೆಯಲ್ಲಿ. ಜೊತೆಗೆ ಅವತ್ತೊಂದು ಕಾಮಿಡಿ ಸೀನ್ ಮಾಡಿದಾರಂತೆ. ಅದು ಎಷ್ಟೊತ್ತಿಗೆ ಮಾಡಿದ್ದಾರೆ ಗೊತ್ತಿಲ್ಲ. ಡೆವಿಲ್ ಸಿನಿಮಾದಲ್ಲಿ ಅತ್ಯದ್ಭುತವಾಗಿ ಅದನ್ನು ನಿರ್ವಹಿಸಿದ್ದಾರೆ. ಸಮ್ಟೈಮ್ಸ್ ಏನಾಗುತ್ತೆ, ಸಣ್ಣ ಪುಟ್ಟ ವಿಚಾರಗಳೇ ಬಂದಾಗ ಕೈಕಾಲು ನಡಗಲಿಕ್ಕೆ ಶುರು ಆಗುತ್ತೆ, ಕಾನ್ಸಂಟ್ರೇಷನೇ ಇರೋದಿಲ್ಲ, ಮೂಡ್ ಆಫ್ ಆಗಿರುತ್ತೆ, ಅಯ್ಯೋ ಬೇಡ ಬೆತ್ತ ಅಂತೇಳಿ. ಅಂದರೆ ಅದರ ಮಿಡ್ಲಲ್ಲಿ ಮಾಡಿದ್ದಾರೆ ಅಂತಂದರೆ ಯಾವುದೇ ಡೌಟ್ ಬರಬಾರ್ದು ಅಂತ ಮಾಡಿದ್ರೋ ಮತ್ತೊಂದೇನೋ ಗೊತ್ತಿಲ್ಲ. ಆಮೇಲೆ ಕೆಲವು ಸಂದರ್ಭದಲ್ಲಿ ಇಲ್ಲ ನನಗೇನಾಗುತ್ತೆ, ನನಗೆಲ್ಲರೂ ಗೊತ್ತಿದ್ದಾರೆ, ಅದೇ ಅವ್ರಿಗೆ ಇಲ್ಲಿ ತನಕ ಪ್ರಾಬ್ಲಮ್ ಆಗಿದ್ದು. ಅಂದರೆ ಪ್ರಭಾವ ಬಳಸಿ ಏನಾದರೂ ಮಾಡಬಲ್ಲೆ ಅಂತ. ಈಗ ಒಂದು ಸಾಯದೇ ಇದ್ದಿದ್ರೆ ಇಷ್ಟು ದೊಡ್ಡ ವಿಷಯ ಆಗ್ತಿರ್ಲಿಲ್ಲ. ಸತ್ತಾಗ ಅದು ಆಗುವಂಥ ಪಡ್ಕೊಳ್ಳುವಂಥ ತಿರುವುಗಳೇ ಬೇರೆ. ಸೊ ಹೀಗೆ ಡೆವಿಲ್ ಸಿನಿಮಾದಲ್ಲಿ ಇದೆಲ್ಲ ಆದ ನಂತರ ಕೂಡ ಅತ್ಯದ್ಭುತವಾದಂಥ ಕಾಮಿಡಿ ಸೀನನ್ನು ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ನಿರ್ವಹಿಸಿದ್ದಾರಂತೆ. ಇನ್ನು ದರ್ಶನ್ ಅಂಡ್ ಗ್ಯಾಂಗ್ ಮರ್ಡರ್ ಕೇಸ್ ದಿನೇ ದಿನೇ ಜಟಿಲ ಆಗ್ತಾ ಇದೆ. ರೇಣುಕಾ ಕೊಲೆ ಕೇಸ್ ತನಿಖಾಧಿಕಾರಿಗಳಿಗೆ ಫ್ರೀ ಹ್ಯಾಂಡ್. ಕೊಲೆ ಕೇಸ್ನಲ್ಲಿ ಸೆಲೆಬ್ರಿಟಿಗಳ ಹೆಸರು ತಳಕು. ತನಿಖೆಯಲ್ಲಿ ಯಾರು ಮೂಗು ತುರಿಸಬಾರ್ದು. ಕಮಿಷನರ್ ದಯಾನಂದ್ಗೆ ಪರಮೇಶ್ವರ್ ಸೂಚನೆ ಕೊಟ್ಟಿದ್ದಾರೆ. ತನಿಖಾಧಿಕಾರಿಗಳು ಅಚ್ಚುಕಟ್ಟಾಗಿ ತನಿಖೆ ಮಾಡಲಿ. ಕೇಸ್ನಲ್ಲಿ ಹೊಸ ಹೆಸರುಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಯಾರು ಮೂಗು ತುರಿಸಬಾರ್ದು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಗುಡ್, ವೆಲ್ ಆ್ಯಂಡ್ ಗುಡ್, ಭಾಳ ಒಳ್ಳೆ ವಿಚಾರ. ನೋಡಿ, ಇಲ್ಲಿ ಗೃಹ ಸಚಿವರು ಈ ಹೇಳಿಕೆಯನ್ನು ಕೊಟ್ಟದ್ದು ಭಾಳ ಒಳ್ಳೆ ವಿಚಾರ. ಮುಖ್ಯಮಂತ್ರಿಗಳ ಬಗ್ಗೆ ಕೂಡ ನಾವು ಮಾತಾಡಿದ್ವಿ, ಮತ್ತೆ ಎಲ್ಲ ಮೀಡಿಯಾಗಳು ಕೂಡ ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಗೊತ್ತಾಗುತ್ತೆ. ಅಲ್ಲ, ತುಂಬಾ ಜನಸಾಮಾನ್ಯರು ಹೇಳೋದು ಮಾಧ್ಯಮಗಳಿಲ್ಲ ಅಂದ್ರೆ ಮೋಸ್ಟ್ಲಿ ಕೇಸ್ ಮುಚ್ಚಾಕ್ಬಿಡ್ತಿದ್ರು ಅಂತ. ಆರಂಭದಲ್ಲಿ ಅಂತ ಪ್ರಯತ್ನಗಳಾಯಿತು ಶ್ರುತಿ, ಆರಂಭದಲ್ಲಿ ಅಂತ ಪ್ರಯತ್ನಗಳಾಯಿತು, ರಾಜಕಾರಣಿಗಳ ಒತ್ತಡಗಳು ಬಂತು. ಆದರೆ ಇಲ್ಲಿ ನಾವು ಇಬ್ಬರು DCP ACP ಹೇಳ್ತಾ ಇದ್ವಿ, ಅದರ ಜೊತೆಗೆ ದಯಾನಂದ್ ಅವರಿಗೆ ಒಂದು ಸೆಲ್ಯೂಟ್ ಮಾಡಬೇಕು. ಈ ದಯಾನಂದ್ ಅವರು ಇದಾರಲ್ಲ, ಇವರು ಒಂಥರ ಏನಂತಾರೆ, ಎಜಸ್ಟ್ ಆಗೋದಿಲ್ಲ ಅವರು. ಅಂದರೆ ನೀವು ಇದನ್ನು ಹಿಂಗೆ ಮಾಡಿ ಕಾನೂನು ಪ್ರಕಾರವೇ ಹೋಗುವಂಥ ದಯಾನಂದ್ ಅವರು. ಸೊ ಹಾಗಾಗಿ ಈ ರಾಜಕೀಯ ಪಕ್ಷಗಳಿದೆಯಲ್ಲ, ಇವ್ರು ತಲೆನೋವು ನಿಜವಾಗಿ, ಹೇಳಿದ ಮಾತು ಕೇಳಲ್ಲ ಅಂತ. ಕೆಲವು ಆಫೀಸರ್ಸ್ಗಳು ಏನಾಗ್ಬಿಡ್ತಾರೆ, ಅವ್ರು ಸ್ಟ್ರಿಕ್ಟಾಗಿ ಕಾನೂನು ಪ್ರಕಾರವೇ ಹೋಗ್ತಾ ಇರ್ತಾರೆ, ಅವ್ರಿಗೆ ಇಷ್ಟ ಆಗಲ್ಲ ಅಂತವ್ರು. ದಯಾನಂದ್ ಒಬ್ಬ ಸ್ಟ್ರಿಕ್ಟ್ ಆಫೀಸರ್, ಪ್ರಾಮಾಣಿಕ ಆಫೀಸರ್. ಈ ಅವರಿದ್ರಲ್ಲ ACP DCP ಗಿರೀಶ್, ಮತ್ತೊಬ್ಬರು ಚೇತನ, ಅವರ ಹೆಸರೇನು, ಮತ್ತೊಬ್ಬರು ಇಬ್ಬರು, ಅವರು ಕೂಡ ಭಾಳ ಸ್ಟ್ರಿಕ್ಟ್ ಆಗಿರುವಂಥ. ಚಂದನ್ ACP ಮತ್ತು ಗಿರೀಶ್ ಅವರು ಮತ್ತು ಚಂದನ್ ಇಬ್ಬರು ಕೂಡ ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದು ದಯಾನಂದ್. ದಯಾನಂದ್ ಏಕದಮ್ ಸ್ಟ್ರಿಕ್ಟಾಗಿ ತಗೊಂಡ್ರು. ಆಮೇಲೆ ಅದನ್ನು ಮೇಲಿನ ಅಧಿಕಾರಿಗಳು, ತಮ್ಮ ಮೇಲಧಿಕಾರಿಗಳು ಕೂಡ ಹೇಳಿದರು. ಅಂದರೆ ಹೋಮ್ ಮಿನಿಸ್ಟ್ರಿಗಿರ್ಬೋದು, CMಗಿರ್ಬೋದು. 128 ಕಾಲ್ ಬರುತ್ತೆ. 2 ಕಾಂಗ್ರೆಸ್ನ ಸಚಿವರು, 2 BJPಯ ಶಾಸಕರು ವಿಪರೀತ ಒತ್ತಡ ಹಾಕಿದ್ದಾರೆ. ಆದರೆ ಈ 3 ತ್ರಿಮೂರ್ತಿಗಳು, ನಾನು 5 ಜನರಿಗೆ ಹೇಳ್ತೀನಿ ಬೇಕಿದ್ರೆ. ಒಂದು CM 6 ಜನ, ಒಂದು CM,
ಒಂದು ಗೃಹ ಸಚಿವ, ಆಮೇಲೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್. ಎಕ್ಸಾಕ್ಟ್ಲಿ, ಹೌದು. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಅಷ್ಟೇ ಅಡ್ಜಸ್ಟ್ಮೆಂಟ್ ಆಗೋ ಜಾತಿ ಅಲ್ಲ. ದುಡ್ಡಲ್ಲೆಲ್ಲ ನೀವು ಅವರನ್ನು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ದಯಾನಂದ್ ಅವರನ್ನ ದುಡ್ಡಲ್ಲೆಲ್ಲ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ದಯಾನಂದ್ ಅವರನ್ನ ದುಡ್ಡಲ್ಲಿ ನೀವು ಸಾವಿರ ಕೋಟಿ ಕೊಟ್ಟರು ಕೂಡ ಅವರು ಹೌದು. ಏನು ಕಾರಣ ಪ್ರಕಾರವಾಗಿ ಹೋಗುವಂಥವ್ರು. ಸೆಲ್ಯೂಟ್ ಅವರಿಗೆ. ಡಿ ಸಿ ಪಿ ಇದ್ದಾರೆ ಗಿರೀಶ್. ಈ ಡ್ರಗ್ಸ್ ಕೇಸ್ ಬಂದಾಗ ಕೂಡ ಇದೇ ಡಿ ಸಿ ಪಿ ಗಿರೀಶ್ ಇದ್ದದ್ದು. ಹೌದು. ಆಮೇಲೆ ಐ ಥಿಂಕ್ ನನ್ನ ಇದು ಕರೆಕ್ಟ್ ಆಗಿದ್ದರೆ ಯಡಿಯೂರಪ್ಪನವ್ರನ್ನ 2011ಕ್ಕೆ ಬಂಧಿಸಿದ್ದು ಕೂಡ ಇದೇ ಡಿ ಸಿ ಪಿ ಗಿರೀಶ್. ಓಕೆ. ಆಮೇಲೆ ನೆಕ್ಸ್ಟ್ ಯಾರು? ಚಂದನ್, ಎ ಸಿ ಪಿ ಚಂದನ್. ಸೊ 6 ಜನರಿಗೂ ಕೂಡ ನಮ್ಮ ಕಡೆಯಿಂದ ಸಲ್ಯೂಟ್. ಯಾಕೆ ಅಂತಂದರೆ ಹೇಳ್ಬಿಡ್ತೀನಿ ವೀಕ್ಷಕರು, ಪ್ರತಿಯೊಂದನ್ನು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ದೊಡ್ಡವರಿಗೆ ಶಿಕ್ಷೆ ಆದಾಗ ಅದು ಹಲವಾರು ವರ್ಷಗಳ ಕಾಲ ಮತ್ತೊಬ್ಬರ ಮೇಲೆ ಪ್ರಭಾವ ಬೀರುತ್ತೆ. ಬೇಡಪ್ಪ ಅವಂದೇ ಹಿಂಗಾಗಿಲ್ಲ, ನಮ್ದು ಬೇಕಾ ಅಂತಂದ್ಬಿಟ್ಟು. ಇಲ್ಲ ಅಂತಂದರೆ ರೋಡಲ್ಲಿ ಕೊಲೆಗಳಾಗತ್ತೆ. ನಿಮ್ಗೆ ಗೊತ್ತಿದೆ, ಡಿಪಾರ್ಟ್ಮೆಂಟ್ಗೆ ಒಂದು ವಿಚಾರವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹುಬ್ಳಿಯಲ್ಲಿ 2 ಕೊಲೆ ಆಯಿತು. ಯಾಕೆಂದರೆ ನೀವೇನು ಮಾಡೋಕ್ಕಾಗಲ್ಲ ಅನ್ನುವಂಥ ರೀತಿಯಲ್ಲಿ ಕಾನೂನು ಭಯ ಇಲ್ಲ. ತಾಕತ್ತಿದ್ರೆ, ದುಡ್ಡಿದ್ರೆ, ಇನ್ಫ್ಲುಯೆನ್ಸ್ ಇದ್ದರೆ ಏನಾದರೂ ಮಾಡ್ಬೋದು ಅಂತ. ಹಂಗಾಗಬಾರ್ದು. ನೀವು ಬರ್ತೀರಿ, ನೀವು 60 ವರ್ಷ ಕಳೆದ ನಂತರ ರಿಟೈರ್ಡ್ ಆಗಿ ಹೋಗ್ತೀರಿ, ಸರ್ಕಾರಗಳು ಬರುತ್ತೆ, ಮುಖ್ಯಮಂತ್ರಿಗಳು ಬರ್ತಾರೆ ಹೋಗ್ತಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದಾಗೆ ಸರ್ಕಾರ ಬನೇಗಿ ಬಿಗಡೇಗಿ, ಪಾರ್ಟಿ ಬರುತ್ತೆ ಹೋಗುತ್ತೆ, ಅದಲ್ಲ. ಈ ದೇಶ ಉಳಿಬೇಕು, ಈ ಸಮಾಜ ಉಳಿಬೇಕು. ಆಮೇಲೆ ಇದನ್ನು ಕಟ್ಟಿರುವಂಥದ್ದು, ಈ ಕಾನೂನು ಕಟ್ಟಳೆಗಳಿದೆಯಲ್ಲ, ನಮ್ಮೆಲ್ಲ ದೊಡ್ಡವರೆಲ್ಲ ಸೇರಿ ಮಾಡಿರುವಂಥದ್ದು. ಮತ್ತು ನಾವು ಏನು ಉಳಿಸ್ಕೊಳ್ಳುವಂಥದ್ದು ಏನು? ಸೊ ಹಾಗಾಗಿ ಇಂಥ ಕೆಲವು ಘಟನಾವಳಿಗಳು ಬಂದಾಗ ಭಾಳ ಸ್ಟ್ರಿಕ್ಟ್ ಆಗಿದ್ದು ಸಂಬಂಧಪಟ್ಟವರಿಗೆ ತಕ್ಕ ಶಿಕ್ಷೆ ಆಗುವ ಥರ ಮಾಡಬೇಕು. ಹಾಗಂತಲ್ಲಿ ದರ್ಶನ್ ಇದ್ದಾರೆ ಮತ್ತೊಬ್ಬರು ಇದ್ದಾರೆ ಅಂತಲ್ಲ. ಅಲ್ಲಿ ಯಡಿಯೂರಪ್ಪನ ಆಗಿರ್ಬೋದು ಅಥವಾ ಏನು ಪ್ರಜ್ವಲ್ ರೇವಣ್ಣ ಆಗಿರ್ಬೋದು, ದೊಡ್ಡವರಿಗೆ ಕೆಲವೊಮ್ಮೆ ಶಿಕ್ಷೆ ಆದಾಗ ಅದು ತಳಮಟ್ಟದಲ್ಲಿ ದೊಡ್ಡ ಸಂದೇಶವನ್ನು ಕೊಡುತ್ತೆ. ಥ್ಯಾಂಕ್ ಯು. ಓಕೆ, ಈಗೊಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ ಬಳಿಕ